ಯುಗಾದಿ ಹಬ್ಬ ನಮ್ಮ ಭಾರತೀಯ ಪದ್ಧತಿಯ ಪ್ರಕಾರ ಹೊಸ ವರ್ಷದ ಆರಂಭ. ಈ ಯುಗಾದಿ ಹೊಸ ಮಾಸ, ಹೊಸ ಋತುವಿನ ಆರಂಭ ಕೂಡ. ಇದು ನಮ್ಮ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳ ಜೊತೆಗೆ ನಮ್ಮ ದೇಹದಲ್ಲೂ ಹಲವಾರು ಬದಲಾವಣೆಗಳನ್ನ ಉಂಟು ಮಾಡುತ್ತೆ. ಹಾಗಾಗಿನೇ ಅದೆಲ್ಲದನ್ನ ಬ್ಯಾಲೆನ್ಸ್ ಮಾಡಕ್ಕೋಸ್ಕರ ಈ ಹಬ್ಬದಲ್ಲಿ ಬೇವು ಬೆಲ್ಲನ ಸೇವಿಸ್ಲಿಕ್ಕೆ ಹೇಳಲಾಗಿದೆ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹುರುಗಡ್ಲೆ, ಬೇವಿನ ಹೂವು ಜೊತೆಗೆ ಬೆಲ್ಲ ಮತ್ತು ಹಾಲನ್ನ ಸೇರಿಸಿ ಸೇವಿಸುವಂತಹ ಅಭ್ಯಾಸ ಇದೆ. ಇದು ಶರೀರಕ್ಕೆ ಬೇಕಾದಂತಹ ಬಲವನ್ನ ಕೊಡುತ್ತೆ. ಇದೇ ರೀತಿ ಹಲವು ಭಾಗಗಳಲ್ಲಿ ಯುಗಾದಿಯ ಸಮಯದಲ್ಲಿ ಯುಗಾದಿಯ ಪಚಡಿ ತಿನ್ನುವಂತಹದ್ದು, ಈ ತರದ ಬೇರೆ ಬೇರೆ ತರಹದ ಸಂಪ್ರದಾಯಗಳನ್ನ ನಾವು ಕಾಣ್ತೇವೆ. ಯಾವುದೇ ಆಚರಣೆಗಳಿರ್ಲಿ, ಅದಕ್ಕೆ ಒಂದು ಆಯುರ್ವೇದ ವೈಜ್ಞಾನಿಕ ಹಿನ್ನೆಲೆ ಅಂತೂ ಖಂಡಿತ ಇದೆ. ಬೇವು ಸೇವಿಸ್ಲಿಕ್ಕೆ ಕಹಿ ಅನ್ನಿಸ್ಬೋದು, ಆದ್ರೆ ಉದರಕ್ಕೆ ಸಿಹಿ. ಅದು ಪಿತ್ತ ಮತ್ತೆ ಕಫಗಳನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಬೆಲ್ಲ ವಾತ ಮತ್ತೆ ಕಫಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇನ್ ಕಾಂಬಿನೇಷನ್ ಎರಡನ್ನೂ ಸೇರಿಸಿ ತಿಂದಾಗ ತ್ರಿದೋಷಹರ ಆಗಿ ಆಕ್ಟ್ ಮಾಡುತ್ತೆ. ಅದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ಕೂಡ ಹೆಚ್ಚುತ್ತೆ. ಇದು ಬದುಕಿನಲ್ಲಿ ಬರುವಂತಹ ಕಷ್ಟ ಮತ್ತು ಸುಖಗಳನ್ನ ಸಮಾನವಾಗಿ ಸ್ವೀಕರಿಸಬೇಕು ಅನ್ನುವಂತಹ ಸಂದೇಶವನ್ನ ಕೂಡ ಸಾರುತ್ತೆ. ನಮ್ಮ ಜೀವನದಲ್ಲಿ ಬರುವಂತಹ ಸಿಹಿ ಕಹಿ ಎರಡನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿಯೊಂದಿಗೆ ಈ ಯುಗಾದಿ ನಮ್ಮ ಹೊಸ ವರ್ಷವನ್ನ ಆಚರಿಸೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂತಹ ಮತ್ತಷ್ಟು ಮಾಹಿತಿಗಾಗಿ ಆಯುಷ್ ಇಲ್ಲವನ್ನ ಫಾಲೋ ಮಾಡಿ.